ಗೈಸ್ ಇದೆಲ್ಲರೂ ಗೊತ್ತಿರ್ಬೋದು. ಇದು ತುಂಬ ಆಗತ್ತೆ. ಯಾರಿಗೆ ಅಂದರೆ ಇದು ಕಾರ್ ಡ್ರೈವರ್ಸ್ಗೆ, ಆಟೋ ಡ್ರೈವರ್ಸ್ಗೆ, ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೆ, ಅಥವಾ ಮಿಷಿನ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋರಿಗೆ, ಮತ್ತು ಬಾಡಿ ಹೀಟ್ ಆಗೋರಿಗೆ, ಮತ್ತು ಪ್ರೆಗ್ನೆನ್ಸಿ ಅವ್ರಿಗೆ ಇಷ್ಟೆಲ್ಲ ಉಪಯೋಗ ಆಗಿರುವಂಥ ಒಂದೇ ಒಂದು ರೆಮಿಡಿ ಅಂದರೆ ಅದೇನು ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಅದೇನು ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದು ಸಬ್ಜಾ ಬೀಜ. ಸಬ್ಜಾ ಬೀಜ ಅಂದರೆ ಏನು? ಕಾಮಕಸ್ತೂರಿ ಬೀಜ ಅಂತ ಕರೀತಾರೆ ಕನ್ನಡದಲ್ಲಿ. ಅದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದನ್ನು ಏನು ಮಾಡಬೇಕಪ್ಪ, ಅದರಿಂದ ಏನು ಉಪಯೋಗ ಅಂದ್ಕೊಂಡ್ರೆ, ನಿಮ್ಮ ಮೊದಲು ಹೇಳ್ದಂಗೆ ಪ್ರೆಗ್ನೆನ್ಸಿ ಆಗದೇ ಇರುವಂಥವರಿಗೆ ಸಂಜೆ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ಅವರ ಬಾಡಿಲಿರುವಂಥ ಹಾರ್ಮೋನ್ಸ್ ಮತ್ತು ಹೀಟಾಗಿರುವಂಥ ಬಾಡಿ ತಂಪಾಗುತ್ತೆ, ಮತ್ತು ಹಾರ್ಮೋನ್ಸ್ ಬದಲಾವಣೆಗೆ ಉಪಯೋಗವಾಗುತ್ತೆ, ಮತ್ತು ಬ್ಲಡ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಇದರಿಂದ ತುಂಬಾ ಉಪಯೋಗವಾಗಿದೆ. ಅದನ್ನು ಎಳ್ನೀರಲ್ಲಿ ಹಾಕೊಂಡು ಕುಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಉಪಯೋಗವಿದೆ. ಮತ್ತಿನ್ನೊಂದು ಏನಂದರೆ, ಇವರು ಆಟೋ ಡ್ರೈವರ್ಸ್ಗೆ, ಕಾರ್ ಡ್ರೈವರ್ಸ್ಗೆ ಬಾಡಿ ಹೀಟಾಗಿ ಅವ್ರಿಗೆ ಪೈಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ತಡೆಗಟ್ಟುವ ಒಂದೇ ರಾಮಬಾಣ ಅಂದರೆ ಅದು ನಮ್ಮ ಎಳನೀರಿನೊಳಗೆ ಕಾಮಕಸ್ತೂರಿ ಬೀಜವನ್ನು ಹಾಕಿ ಕುಡಿದರೆ ನಮಗೆ ತುಂಬಾ ಉಪಯೋಗವಾಗಿದೆ. ಇದರಿಂದ ನಾವು ತುಂಬಾ ಬದಲಾವಣೆ ಕಾಣ್ಬೋದು. ಇದು 1 ತಿಂಗಳ ಒಳಗೆ ನೀವು ಎಷ್ಟು ಹೀಟನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ನೀವು 1 ವಾರದ ಕುಡಿದರೆ ಸಾಕು, ಗೊತ್ತಾಗುತ್ತೆ ನಿಮಗೆ. ಇದೆಷ್ಟೋ ಜನಕ್ಕೆ ತುಂಬ ಉಪಯೋಗವಾಗಿದೆ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ತುಂಬ ಉಪಯೋಗವಾಗಿದೆ. ಮಾಮೂಲಿ ತಣ್ಣೀರೊಳಗೆ 1 ಗ್ಲಾಸ್ ನೀರಿಗೆ ಒಂದೇ ಒಂದು ಕಾಲು ಚಮಚದಷ್ಟು ಸಬ್ಜಾ ಬೀಜವನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೆನೆ ಇಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಉಪಯೋಗವಾಗಿದೆ. ಇದರಿಂದ ಎಷ್ಟೋ ಜನ ತಂಪಾಗುತ್ತೆ ಬಾಡಿ. ಮತ್ತು ಇದು ನಿಂಬೆ ಹಣ್ಣಿನ ಜ್ಯೂಸ್ ಒಳಗೂ ಸಹಿತ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಮತ್ತು ಇದನ್ನು ಹಲವಾರು ಬಗೆಗಳಲ್ಲಿ ಮಿಕ್ಸ್ ಮಾಡ್ತಾರೆ. ಮತ್ತು ಇದು ಎಳ್ನೀರು ಒಳಗೆ ಮಿಕ್ಸ್ ಮಾಡ್ತಾರೆ. ಮತ್ತು ಅಥವಾ ಏನಾದರೂ